Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಏನಿರ್ಬೋದು ಹೇಳಿ ನೋಡೋಣ ಟಾಪಿಕ್ಕು. ಎಲ್ಲರೂ ಡಿಮ್ಯಾಂಡ್ ಮಾಡಿದ್ರಿ ಅಲ್ವಾ, 4 ಟಕ್ಸ್ ಬ್ಲೌಸ್ ಹೇಗೆ ಡ್ರಾಯಿಂಗ್ ಮಾಡೋದು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ, ಹೌದಾ? ಸೊ ಅದನ್ನ ಇವತ್ತು ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಯಾಕಂದ್ರೆ ಡ್ರಾಯಿಂಗ್ ನೀಟಾಗಿ ನಾವು ಕಲ್ತ ಮೇಲೆ ಅದನ್ನ ಕಟ್ ಮಾಡಬಹುದು, ಪೇಪರ್ನಲ್ಲಾಗಲಿ ಅಥವಾ ಬಟ್ಟೆನಲ್ಲಾಗಲಿ. ಓಕೆ, 4 ಟಕ್ಸ್ದು ಯೂಶಲಿ ಇಟ್ಸ್ ನಾಟ್ ಟಕ್ಸ್, ಅದು ಟಕ್ಸ್ ಅಲ್ಲ, ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಓಕೆ, ಸ್ಯಾರಿ ಬ್ಲೌಸು, ಬೆಲ್ಟ್ ಬ್ಲೌಸ್ ಅಂತ ಹೇಳ್ತೀವಲ್ಲ, ಸಿಂಪಲ್ ಪ್ಲೇನ್ ಬ್ಲೌಸ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಯಾರು ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಹಾಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ. ಸೊ ದಟ್ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಹೀಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಏನೇನು ಅಳತೆ ಬೇಕಾಗತ್ತೆ? ಎನಿ ಐಡಿಯಾ? ನಾನೇ ಹೇಳ್ತೀನಿ ನೋಡಿ. ಒಂದು ನಾರ್ಮಲ್ ಬ್ಲೌಸ್ ಹೊಲಿತೀವಿ, ಯಾರದೇ ಅಳತೆಗೆ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಏನು ಅಳತೆಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ನರಲ್ಲಿ ನಾನು ಬರ್ಕೊಳ್ತೀನಿ. ಬೇಕಾಗಿರೋ ಅಳತೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಅಳತೆಗಳು ಸೊ ಇಲ್ಲಿ ನಾವು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಸೆಪ್ರೇಟಾಗಿ ಮಾಡೋಣ. ಓಕೆ, ಅಲ್ಲಿ ಜಸ್ಟ್ ಝೂಮ್ ಔಟ್ ನೀಟಾಗಿ ಕಾಣಲಿ. ಓಕೆ, ನೋಡಿ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಹೇಳಿ, ಈ ಅಳತೆ ನಾನು ಇಟ್ಕೊಳ್ತೀನಿ. ಇಲ್ಲಿ ಮುಂಭಾಗ ಬೇರೆ, ಹಿಂಭಾಗ ಬೇರೆ. ಬ್ಲೌಸ್ ನೋಡಿದ್ದೀರಾ ಅಲ್ವಾ? ಬ್ಲೌಸ್ದು ಫ್ರಂಟ್ ಪಾರ್ಟ್ ಬೇರೆ ಇರುತ್ತೆ ಆ್ಯಂಡ್ ದೆನ್ ಬ್ಯಾಕ್ ಪಾರ್ಟ್ ಬೇರೆ ಇರುತ್ತೆ. ಫ್ರಂಟ್ ಪಾರ್ಟಲ್ಲಿ ತುಂಬ ಜಾಸ್ತಿ ಕಲಿಯೋದಿರೋದು ನಮಗೆ. ಆ್ಯಕ್ಚುಲಿ ನಾವು ಕಲಿಬೇಕಾಗಿರೋದೇನೋ ಫ್ರಂಟ್ ಪಾರ್ಟಲ್ಲಿ ತುಂಬ ಟ್ರಿಕ್ಸ್ ಎಲ್ಲ ಇದೆ, ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದು. ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡೋಣ. ಓಕೆ, ಸೊ ಅಳತೆನ ಇಲ್ಲಿ ಇಟ್ಕೊಳ್ಳೋಣ, ಇಲ್ಲೇ ಇರಲಿ ನನಗೆ. ಹೀಗೆ ನಾನು ಮಾಡ್ತೀನಿ. ಓಕೆ, ಈ ರೀತಿ. ಓಕೆ, ಸೊ ಇಲ್ಲಿ ನಾವು ಮಾಡೋಣ. ಡ್ರಾಯಿಂಗ್ ಮಾಡಬೇಕಾದ್ರೆ ಯಾವುದೇ ಥರ ನಾವು ಏನು ಫೋಲ್ಡ್ ಹಾಕೋಬೇಕು ಹಾಗೇನಿಲ್ಲ. ಪೇಪರ್ ಕಟ್ಟಿಂಗ್ ಮಾಡಬೇಕಾದ್ರೆ ಮಾತ್ರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಫಸ್ಟ್ ನಾನೊಂದು ಲೈನ್ ಹಾಕೊಳ್ತೀನಿ. ಸೊ ನೋಡಿ, ಇಲ್ಲೇನಿದೆ ಅಲ್ಲ, ಈ ಅಳತೆನ ನಾನು ಕನ್ಸಿಡರ್ ಮಾಡ್ತೀನಿ. ಪೇಪರ್ ಸ್ಕೇಲಲ್ಲಿ ನಾನು ಮಾಡ್ತಿಲ್ಲ, ನಾರ್ಮಲ್ ಸ್ಕೇಲ್ ಮೆಷರ್ಮೆಂಟೇ ಮಾಡ್ತೀನಿ. ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಫಸ್ಟು ನಾವಿಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಎಷ್ಟು ಮೆಷರ್ ಇರಬೇಕು, ಅಳತೆ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ
ಪೂರ್ತಿ ಉದ್ದ ಎಷ್ಟಿರುತ್ತೆ, ನಾನಿಲ್ಲಿ ಫಸ್ಟು ಡ್ರಾ ಮಾಡ್ತಿರೋದು ಬ್ಯಾಕ್ ಪಾರ್ಟ್, ಹಿಂಭಾಗ, ಬ್ಲೌಸ್ದು ಬ್ಯಾಕ್ ಪಾರ್ಟ್. ಓಕೆನಾ? ಸೊ ಬ್ಯಾಕ್ ಪಾರ್ಟಿಗೆ ಎಷ್ಟು ಅಳತೆ ತೊಗೋಬೇಕು, ಯಾಕೆ ಅಷ್ಟೇ ತೊಗೋಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಇವಾಗ ಉದ್ದ ಎಷ್ಟಿದೆ? 14 ಇಂಚು. ನಾವು ಎಕ್ಸ್ಟ್ರಾ ತೊಗೋಬೇಕಾಗಿರೋದು ಎಷ್ಟು? ಬ್ಯಾಕಿಗೆ ಮಾತ್ರ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಫ್ರಂಟಿಗೆ ಬೇರೆ ಆಗುತ್ತೆ. ಓಕೆ, ಬ್ಯಾಕ್ ಪಾರ್ಟು ಉದ್ದ ಎಷ್ಟಿದೆ? 14 ಇಂಚು ಪ್ಲಸ್ 1 ಇಂಚು ನಾವು ಸ್ಟಿಚಿಂಗ್ ಅಲೋವೆನ್ಸ್ ಅಂತ ತೊಗೋತೀವಿ. ಎಷ್ಟಾಯಿತು? 15 ಇಂಚು. ಸೊ ಈ 1 ಇಂಚು ಎಲ್ಲೆಲ್ಲಿ ಯೂಸ್ ಆಗುತ್ತೆ ನೋಡೋಣ ಹಾಗಾದರೆ. ಸೊ ಬ್ಲೌಸು ಹೊಲದಾಗ ಹೇಗೆ ಕಾಣುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಅದನ್ನು ನಾವು ಸ್ಟೈಲ್ ಫೀಚರ್ ಅಂತ ಹೇಳ್ತೀವಿ. ಸ್ಟೈಲ್ ಫೀಚರ್ ಅಂದರೆ ಒಂದು ಯಾವುದಾದ್ರೂ ಡ್ರಾಯಿಂಗ್ ಕೊಟ್ಟು ನಮಗೆ ಈ ಥರ ಸ್ಟಿಚ್ ಮಾಡಿ, ಅಥವಾ ನಾವು ಸ್ಟಿಚ್ ಮಾಡೋ ಡ್ರೆಸ್ ರೆಡಿ ಆದಾಗ ಹೇಗೆ ಕಾಣುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸ್ಟೈಲ್ ಫೀಚರ್ ಅಂತ ಹೇಳ್ತೀವಿ. ನಾನು ಇಲ್ಲೊಂದು ಫೋಟೋ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಬ್ಲೌಸ್ದು ಫ್ರಂಟ್ ಪಾರ್ಟ್. ಸ್ಟೈಲ್ ಫೀಚರ್ ಅಂದರೆ ರಫ್ ಡ್ರಾಯಿಂಗ್ ಬ್ಲೌಸ್ದು ಹೊಲ್ದಾದ್ಮೇಲೆ ಹೇಗಿರುತ್ತೆ ಅಂತ. ಓಕೆ, ಇದು ಫ್ರಂಟ್ ಪಾರ್ಟು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ಲೌಸ್ ಬ್ಯಾಕ್ ಅಂತಲೇ ಇದೆ. ಇದು ಬ್ಯಾಕ್, ಸಿಂಪಲ್ ಬ್ಲೌಸ್ದಿದು. ಓಕೆನಾ? ಸೊ ನಾ ಹೇಳಿದೆ ಅಲ್ಲ ಈಗ ನೋಡಿ, ಇಲ್ಲಿ ಪೂರ್ತಿ ಉದ್ದ 14 ಪ್ಲಸ್ 1 ಇಂಚ್ ಮಾತ್ರ ಸಾಕು ಬ್ಯಾಕ್ ಪಾರ್ಟಿಗೆ. ಹೇಗೆ ಅಂದರೆ ಲೈನಿಂಗ್ ಬ್ಲೌಸಿಗೆ ನಾನು ಹೇಳ್ತಾ ಇರೋದು. ಓಕೆ, ಸೊ ಅರ್ಧ ಇಂಚು ನಾವು ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತೆ, ಇನ್ನು ಅರ್ಧ ಇಂಚು ಮುಂಭಾಗ ಮತ್ತು ಹಿಂಭಾಗನ ಸ್ಟಿಚ್ ಮಾಡಿ ಜಾಯಿನ್ ಮಾಡ್ತೀವಲ್ಲ ಶೋಲ್ಡರ್ ಹತ್ರ, ಅಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕು. ಸೊ ಬ್ಯಾಕ್ ಪಾರ್ಟಿಗೆ ಬೇಕಾಗಿರೋದೇನು? ಪೂರ್ತಿ ಉದ್ದ ಫುಲ್ ಲೆಂತ್ ಪ್ಲಸ್ 1 ಇಂಚ್ ಮಾತ್ರ ಸಾಕು. ಸೊ ಟೋಟಲ್ ಎಷ್ಟಾಯ್ತು ನಮಗೆ? 15 ಇಂಚು. ಓಕೆನಾ? ಸೊ 15 ಇಂಚಿಗೆ ನಾವಿಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಹೇಳಿದ ಅರ್ಥ ಆಗ್ತಾ ಇದೆ ಅಲ್ವಾ? ನಾನು ಹೇಳ್ತಾ ಇರೋದು ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಡೌಟ್ ಇದ್ದರೆ ಎಲ್ಲ ಆದಮೇಲೆ ನನಗೆ ಕಾಮೆಂಟ್ಸ್ ಮಾಡಿ. ಓಕೆನಾ? ಸೊ ನಾನಿಲ್ಲಿ ಎಷ್ಟು ಮಾರ್ಕ್ ಮಾಡ್ಕೋತೀನಿ? 15 ಇಂಚು. ಓಕೆನಾ? ಸೊ ಆನಂತರ ಏನು ಮಾರ್ಕ್ ಮಾಡುವ ನೋಡಿ, ಇಲ್ಲಿ ಭುಜ ಎಷ್ಟಿದೆ? ಭುಜ 6 ಇಂಚಿದೆ. 6 ಅಷ್ಟೇ ತೊಗೊಳ್ಲಿಕ್ಕಾಗತ್ತಾ? ಇಲ್ಲ, ಇಲ್ಲಿರೋದೆಲ್ಲ ರೆಡಿ ಮೆಷರ್ಮೆಂಟ್ಸಲ್ಲಿ ಇದೆ. ಅದ್ರ ಜೊತೆಗೆ ಸ್ಟಿಚಿಂಗ್ ಅಲೋವೆನ್ಸ್ ಎಷ್ಟು ಅಷ್ಟು ತೊಗೋಬೇಕು. ಇಲ್ಲಿ ನೋಡಿ 6 ಇದೆ, 6 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕು. ಎಷ್ಟಾಯಿತು? 6.5. ಇದ್ಯಾಕಪ್ಪ ಇಲ್ಲಿ ಬರೀ ಅರ್ಧ ಇಂಚು, ಇಲ್ಲಿ 1 ಇಂಚು ಅಂತೀರಾ? ಸೊ ಭುಜಕ್ಕೆ ನೋಡಿ, ತೋರಿಸ್ತೀನಿ ಪಿಕ್ಚರಲ್ಲಿ ನೋಡಿ. ಇಲ್ಲಿ ಇದು ನಮ್ಮದು ಭುಜ, ಶೋಲ್ಡರ್ ಲೈನ್. ಸೊ ಫೋಲ್ಡಿಂಗಲ್ಲಿ ನಾವು ಮಾರ್ಕ್ ಮಾಡ್ತಾ ಇರೋದು ಬಟ್ಟೆನ ಹೀಗೆ. ಇಲ್ಲಿ ನೋಡಿ, ಡ್ರಾಯಿಂಗ್ ನಾನು ಮಾಡ್ತಾ ಇರೋದು ಹೀಗೆ ಕಾಣಿಸ್ತಿದೆಯಾ? ಹೀಗೆ. ಸೊ ಭುಜ ಜಾಯಿಂಟ್ ಮಾಡೋಕ್ಕೆ ನಮಗೆ ಇಲ್ಲಿ ನೋಡಿ, ಭುಜದ ಹತ್ರ ಈ ಅಳತೆ ನಾನು ಮಾರ್ಕ್ ಮಾಡ್ತಾ ಇರೋದು ಇವಾಗ. ಸೊ ಏನಕ್ಕೆ ಬೇಕು ಈ 1/2 ಇಂಚು ಅಂದರೆ ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ. ಓಕೆ, ಕಾಣಿಸ್ತಾ ಇದೆಯಲ್ಲ ಅಲ್ವೇ? ಸ್ಲೀವ್ನ ಅಟ್ಯಾಚ್ ಮಾಡಲಿಕ್ಕೆ ನಮಗೆ ಅರ್ಧ ಇಂಚ್ ಬೇಕು. ನಾನು ಫೋಲ್ಡಿಂಗಲ್ಲಿ ಅರ್ಧ ಇಂಚ್ ತೊಗೊಂಡಿದ್ದೀನಿ ಅಂದರೆ ಅರ್ಥ ಏನು? ಇಲ್ಲೂ ಅರ್ಧ ಇಂಚ್ ಇರುತ್ತೆ, ಆ್ಯಂಡ್ ದೆನ್ ಈ ಕಡೆ ನನಗೆ ಅರ್ಧ ಇಂಚ್ ಇರುತ್ತೆ ಅಂತ. ಓಕೆನಾ? ಸೊ ಎಷ್ಟು ಬೇಕು ನನಗೆ? ಭುಜ ಎಷ್ಟು ನಂದು? 6.5. ಎಲ್ಲಿಂದ ಮಾರ್ಕ್ ಮಾಡ್ತೀರಾ? ಇದು ಮೇಲ್ಗಡೆ, ಬಿಕಾಸ್ ದಿಸ್ ಈಸ್ ಅವರ್ ಶೋಲ್ಡರ್ ಲೈನ್, ಇಸಂಟ್ ಇಟ್ ಫ್ರೆಂಡ್ಸ್? ಕರೆಕ್ಟ್ ತಾನೆ? ಇದು ನಮ್ಮ ಶೋಲ್ಡರ್ ಲೈನ್. ಎಷ್ಟು ಮಾರ್ಕ್ ಮಾಡಿದೆ ನೋಡಿ, ಇಲ್ಲಿ 6.5 ಕಾಣಿಸ್ತಾ ಇದೆಯಾ? ಆ ನಂತರ ಇಲ್ಲೇನು ಮಾರ್ಕ್ ಮಾಡಬೇಕು? ಕಂಕಳು. ಏನು ಹೇಳಿ? ಆರ್ಮ್ ಹೋಲ್. ಆರ್ಮ್ ಹೋಲ್ ಎಷ್ಟು ನೋಡಿ, ಕಂಕಳಿನ ಉದ್ದ ಕಾಣಿಸ್ತಾ ಇದೆಯಾ? 6 ಇಂಚು. ಇದು ಕೂಡ ಎಷ್ಟು? ಕಂಕಳು 6 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ. ಓ, ಇಲ್ಲೂ ಅರ್ಧ ಇಂಚ್ ಅಷ್ಟೇನಾ ಸ್ಟಿಚಿಂಗಿಗೆ? ಹೌದು. ಎಲ್ಲಿ ಏನಕ್ಕೆ ಬೇಕು ನೋಡಿ, ಇಲ್ಲಿ ಕಂಕ್ಳಿನ ಉದ್ದ ಪ್ಲಸ್ ಅರ್ಧ. ಯಾಕೆ? ಇಲ್ಲಿ ನಾವು ತೊಗೊಳ್ಳಿಲ್ಲ ಅಂದರೆ ಶೋಲ್ಡ್ರ್ ಜಾಯಿನ್ ಮಾಡ್ತೀವಿ, ಹೌದಾ? ಭುಜ ಜಾಯಿನ್ ಮಾಡ್ತೀವಿ, ಅಲ್ಲಿ ಹೊಲಿಲಿಕ್ಕೆ ನಮಗೆ ಬೇಕೇ ಬೇಕಾ? ಸೊ ಅದಕ್ಕೋಸ್ಕರ ಇದು ಕಂಕ್ಳಿನ ಉದ್ದ ಎಷ್ಟಿರುತ್ತೆ ಅದು ಪ್ಲಸ್ ಅರ್ಧ ಇಂಚು. 6 ಪ್ಲಸ್ ಅರ್ಧ 6.5 ಹೀಗೆ. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನಪ್ಪ, ಇದೇ ಲೈನಲ್ಲಿ ಹೀಗೆ ಇಟ್ಕೊಳ್ಳಿ ನೋಡಿ. ನಮ್ಮ ಎದೆ ಸುತ್ತಳತೆ ಎಷ್ಟಿದೆ ಅದ್ರ ಕಾಲು ಭಾಗ ಮಾರ್ಕ್ ಮಾಡಬೇಕು. ಎಷ್ಟಿದೆ? 36 ಕಾಣಿಸ್ತಿದೆಯಾ? ಎದೆ ಸುತ್ತಳತೆ 36 ಅಂದರೆ ಚೆಸ್ಟ್ ಮೆಜರ್ 36. ಎಷ್ಟು ತೊಗೋಬೇಕು ಕಾಲು ಭಾಗ? ಯಾಕೆ ಕಾಲು ಭಾಗ ಅದೆಲ್ಲ ನನ್ನ ಪ್ರಿವಿಯಸ್ ವಿಡಿಯೋಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 36ದು ಕಾಲು ಭಾಗ ಅಂದರೆ 4ನೇ ಒಂದು ಭಾಗ. 4ರಿಂದ 36ನ ಭಾಗಿಸ್ಬೇಕು. ಎಷ್ಟು ಬರುತ್ತೆ? 9 ಇಂಚು ಪ್ಲಸ್ ಇದಕ್ಕೆ 1.5 ಅಥವಾ 2 ಇಂಚು ನಾವು ಇನ್ಲೇ ತೊಗೋತೀವಿ. ಒಳಗಡೆ ಎಕ್ಸ್ಟ್ರಾ ಸೀಮ್ ಅಲೋವೆನ್ಸ್ ಅಂತೀವಲ್ಲ ಅದು. ಎಷ್ಟಾಯಿತು? 11 ಇಂಚು. ಓಕೆನಾ? ಫಸ್ಟು ನಾವು ಎದೆ ಸುತ್ತಳತೆ ಕಾಲು ಭಾಗ ಎಷ್ಟು? 9 ಇಂಚು. ಅದನ್ನು ಮಾರ್ಕ್ ಮಾಡೋಣ ನೋಡಿ. ಹೀಗೆ ಇಟ್ಕೊಳ್ಳಿ, ಈ ಲೈನಿಂಗ್ ನೇರವಾಗಿ 9 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಹೀಗೆ
ಆಯಿತಾ. ಅದಾದಮೇಲೆ ಎಕ್ಸ್ಟ್ರಾ 2 ಇಂಚು ನಮಗೆ ಇನ್ಲೇಗೋಸ್ಕರ, ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಬ್ಲೌಸಲ್ಲಿ, ಅದಕ್ಕೋಸ್ಕರ. ಓಕೆನಾ, ಇಷ್ಟು ಅರ್ಥ ಆಯಿತಾ. ಇದಾದಮೇಲೆ ಕೆಳಗಡೆ ನಾವು ಏನು ಮಾರ್ಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸೊಂಟದ ಸುತ್ತಳತೆ ಕಾಲು ಭಾಗ. ಸೊಂಟದ ಸುತ್ತಳತೆ 30 ಅಥವಾ 32. ಐ ವಿಲ್ ಟೇಕ್ ಹಿಯರ್ 30 ಸೊಂಟದ ಸುತ್ತಳತೆ, ವೇಸ್ಟ್ ರೌಂಡ್ ಅಂತ ಹೇಳ್ತೀವಿ. ಇದು ಚೆಸ್ಟ್. ಓಕೆ, ಇದನ್ನು 4ರಿಂದ ಭಾಗಿಸೋಣ. ಎಷ್ಟು ಬರುತ್ತೆ? 7.5. ಕರೆಕ್ಟಾ? 7.5. ಇಲ್ಲಿ ಫಸ್ಟ್ ಮಾರ್ಕ್ ಮಾಡೋಣ. ಇಲ್ಲಿ ನೋಡಿ 7.5 ಸಾಕಾ ಅಥವಾ ಇನ್ನೇನು ಬೇಕಾಗತ್ತೆ ಅಂತ ಹೇಳಿದ್ರೆ, ಹಿಂಭಾಗದಲ್ಲಿ ನಾವು ಡಾಟ್ ಹೊಲಿತೀವಿ. ಆಯಿತಾ, ಬ್ಯಾಕಲ್ಲಿ ಒಂದು ಡಾಟ್ ಇಲ್ಲಿ ಬರುತ್ತೆ, ಹೌದಾ? ಹೀಗೆ ನೋಡಿರ್ತೀರಲ್ಲ, ಹೀಗಿರುತ್ತೆ ಡಾಟ್ ಬ್ಯಾಕಲ್ಲಿ. ಬ್ಲೌಸಲ್ಲಿ ಡಾಟ್ ಇರುತ್ತಲ್ವ, ಅದನ್ನು ಹೊಲಿಲಿಕ್ಕೆ ನಮಗೆ 1 ಇಂಚ್ ಬೇಕು. ಯಾಕೆ 1 ಇಂಚ್ ಅಂದರೆ ಆ ಕಡೆ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕಾಗತ್ತೆ. ಸೊ ಡಾಟ್ನ ಅಗಲಕ್ಕೋಸ್ಕರ 1 ಇಂಚ್ ತೊಗೋತೀವಿ. ಓಕೆ, ಸೊಂಟದ ಸುತ್ತಳತೆ ಎಷ್ಟು ಬಂತಪ್ಪ ನಮಗೆ? 7.5 ಪ್ಲಸ್ ಅದಕ್ಕೆ 1 ಇಂಚನ್ನ ಸೇರಿಸಿ ನಾವು ಮಾರ್ಕ್ ಮಾಡ್ತೀವಿ. ಎಷ್ಟಾಯಿತು? 8.5. ಓಕೆನಾ. ಸೊ ಇಲ್ಲಿಂದ ಈ ಲೈನಿಂದ ಎಷ್ಟು ಮಾರ್ಕ್ ಮಾಡ್ತೀರಿ? 8.5. ಓಕೆನಾ, 8.5 ಪ್ಲಸ್ ಇಲ್ಲಿ ಎಷ್ಟು ತೊಗೊಂಡ್ವಿ ಸೀಮ್ ಅಲೋಯನ್ಸು ಅಥವಾ ಇನ್ಲೇ? 2 ಇಂಚು. ಆ 2 ಇಂಚ್ ಮತ್ತೆ ಇಲ್ಲೂ ಸೆಪ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಹೀಗೆ. ಓಕೆನಾ. ಸೊ ಈ ಔಟರ್ ಪಾಯಿಂಟ್ ಜಾಯಿನ್ ಮಾಡೋಣ ಫಸ್ಟು, ಹೀಗೆ. ಇದನ್ನು ಸೊ ಇದು ನಮ್ಮ ಸ್ಟಿಚ್ ಲೈನ್. ಸೊ ಸ್ಟಿಚ್ ಲೈನನ್ನು ನಾನು ಡಾಟೆಡಲ್ಲಿ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಅವರ್ ಸ್ಟಿಚಿಂಗ್ ಲೈನ್. ಅರ್ಥ ಆಯ್ತಾ ಇಷ್ಟು? ಸೊ ಇಲ್ಲಿ ಕೆಳಗಡೆ ಇನ್ನೇನು ಬರುತ್ತಪ್ಪ ನಮಗೆ ಅಂತ ಹೇಳಿದ್ರೆ, ಡಾಟ್ ಎಲ್ಲಿ ಹೊಲಿಬೇಕು ಅನ್ನೋದಕ್ಕೆ. ಸೊ ಡಾಟ್ ಎಲ್ಲಿ ಹೊಲಿಬೇಕು ಅನ್ನೋದ್ರೆ ಡಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಕೂಡ ನಾನು ಪ್ರೀವಿಯಸ್ ನನ್ನ ವಿಡಿಯೋನಲ್ಲಿ ಹೇಳಿದ್ದೆ. ಬೇಕಂದರೆ ನಾನು ಇದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಲಿಂಕನ್ನು. ಓಕೆನಾ. ಸೊ ಅದ್ರದ್ದು ಹೇಗೆ ಅಳತೆ ಎಷ್ಟು? ಎದೆ ಸುತ್ತಳತೆಯ 10ನೇ 1 ಭಾಗ. ಅಂದರೆ 10ರಿಂದ ಎದೆ ಸುತ್ತಳತೆ ನಮ್ದು ಎಷ್ಟಿರುತ್ತೆ ಅದನ್ನು ಭಾಗಿಸಿದಾಗ ಎಷ್ಟು ಬರುತ್ತೆ ನೋಡಿ. 36ಕ್ಕೆ ಎಷ್ಟು ಬರುತ್ತೆ? 3.6. 3.6 ದೂರದಲ್ಲಿ ನಮ್ಮ ಡಾಟ್ ಬರಬೇಕು. ಎಲ್ಲಿ ಬೇಕಲ್ಲಿ ಅಲ್ಲ. ಕೆಲವ್ರು ಏನು ಮಾಡ್ತಾರೆ, ಇದನ್ನು ಮಧ್ಯಭಾಗ ಮಾಡ್ತಾರೆ, ಇಲ್ಲೇ ಡಾಟ್ ಹೋಗ್ಬಿಡ್ತಾರೆ. ದಟ್ ಈಸ್ ಟೋಟಲಿ ರಾಂಗ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನಾ ಹೇಳ್ತಾ ಇರೋದು ಎಷ್ಟು ಬರಬೇಕಿಲ್ಲಿ ನೋಡಿ. ಸೆಂಟರ್ ಲೈನಿಂದ ನಮ್ದು ಎಷ್ಟು ದೂರದಲ್ಲಿ ಬರಬೇಕು ಡಾಟು? 3.6. ಸೊ ನೋಡಿ, ಇದು ಕಾಣಿಸ್ತಾ ಇದೆಯಾ ಇಲ್ಲಿ? 3.5. 3.6 ಅಂದರೆ ಇದ್ರ ಪಕ್ಕದಲ್ಲಿ ಒಂಚೂರು ದೂರದಲ್ಲಿ ಅಷ್ಟೇ. 3.6. ಓಕೆ, ಉದ್ದ ಎಷ್ಟಿರಬೇಕು? ಸೊ ಉದ್ದಕ್ಕೂ ಕ್ಯಾಲ್ಕುಲೇಷನ್ಸ್ಗೆ ಫಾರ್ಮುಲಾ ಇದೆ, ಬಟ್ ನಾನು ಇವಾಗ ಅಷ್ಟೆಲ್ಲ ಡೀಟೇಲಾಗಿ ಹೇಳಲ್ಲ. ಕೆಳಗಡೆ ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ನಮ್ಮದು ಡಾಟ್ ರೆಡಿ ಉದ್ದ 4 ಇಂಚ್ ಇರಬೇಕು. ಸೊ ಅವಾಗ ಎಷ್ಟು ತೊಗೊಳ್ಳೋಣ ನಾವು? 4.5 ತೊಗೋತೀನಿ. ಅರ್ಥ ಆಯ್ತಾ? ಡಾಟ್ ಉದ್ದ ನನಗೆ ಎಷ್ಟು ಬೇಕು? 4 ಇಂಚು. ಓಕೆ, ಡಾಟ್ ಉದ್ದ ಎಷ್ಟು? 4 ಇಂಚು. ಇಲ್ಲಿ ಅರ್ಧ ಇಂಚು ಹೊಲಿಗೆಗೆ ಹೋಗಬೇಕು. ಸೊ ಎಷ್ಟಾಯಿತು? 4.5. ಎಷ್ಟಾಯಿತು ಇದು ನಮ್ಮದು? 4.5 ಇಂಚು. ಓಕೆನಾ. ಸೊ ಇಲ್ಲಿ ಎಷ್ಟು ಮಾರ್ಕ್ ಮಾಡೋಣ? 4.5. ಇಲ್ಲಿ ನಾವು 1 ಇಂಚ್ ತೊಗೊಂಡಿದ್ವಿ ಅಲ್ವಾ? ಏನಕ್ಕೆ? ಡಾಟ್ ಅಗಲಕ್ಕೋಸ್ಕರ. ಎಷ್ಟೆಷ್ಟು? ಈ ಪಾಯಿಂಟಿಂದ ಈ ಕಡೆನೂ ಅರ್ಧ ಇಂಚು, ಈ ಕಡೆನೂ ಅರ್ಧ ಇಂಚ್ ಮಾರ್ಕ್ ಮಾಡಿ. ಹಾಫ್ ಇಂಚ್. ಇದೇನಿದು? ನಮ್ಮ ಡಾಟ್ ಅಥವಾ ಟಕ್ಸ್ ಅಂತಾರೆ. ಟಕ್ಸ್ ಅಲ್ಲ, ಇದು ಆ್ಯಕ್ಚುಲಿ ಹೆಸರು ಡಾಟ್ ಅಂತ ಫ್ರೆಂಡ್ಸ್. ಓಕೆನಾ. ಈ ಕಡೆನೂ ಈ ಪಾಯಿಂಟಿಂದ ಡಾಟ್ ಪ್ಲೇಸ್ಮೆಂಟ್ ಇತ್ತಲ್ಲ, ಎಲ್ಲಿ ಡಾಟ್ ಹೊಲಿಬೇಕು ಅನ್ನೋ ಜಾಗ ಇತ್ತಲ್ವ, ಆ ಜಾಗದಿಂದ ಈ ಕಡೆನೂ ಅರ್ಧ ಇಂಚು. ಅಂದರೆ ಅದು ನಮ್ಮ ಡಾಟಿನ ಅಗಲ. ಓಕೆ, ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್? ನೆಕ್ಸ್ಟ್ ನೋಡಿ, ಕತ್ತಿನ ಅಗಲ ಎಷ್ಟಿದೆಯಪ್ಪ? ನೋಡಿ, ಕತ್ತಿನ ಅಗಲ ಅಂದರೆ ನೆಕ್ ವಿಡ್ತ್ ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ? ಕತ್ತಿನ ಅಗಲ. ಕತ್ತಿನ ಅಗಲದಲ್ಲಿ ನಾವು ಯಾವುದೇ ಥರ ಎಕ್ಸ್ಟ್ರಾ ಸೀಮ್ ಅಲೋಯನ್ಸ್ ತೊಗೊಳ್ಳಲ್ಲ. ಓಕೆನಾ. ಸೊ ಈ ಅಳತೆಗೆ 2.5 ಇದೆ. ಎಲ್ಲಿ ಮಾರ್ಕ್ ಮಾಡಬೇಕು? ಮೇಲ್ಗಡೆ ಶೋಲ್ಡರ್ ಲೈನಲ್ಲಿ. ಎಷ್ಟು? ಈ ಕತ್ತಿನ ಅಗಲ 2.5. ಓಕೆನಾ. ಸೊ ಡೀಪ್ ಎಷ್ಟಿದೆ ನೋಡಿ? ಹಿಂಭಾಗದ ಕತ್ತಿನ ಉದ್ದ, ಬ್ಯಾಕ್ ನೆಕ್ ಡೀಪ್ 9 ಇಂಚಿದೆ. ಸೊ 9 ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ನಾನು ಎಷ್ಟು ಮಾರ್ಕ್ ಮಾಡಬೇಕಾಗಾದ್ರೆ? 9.5. ಓಕೆನಾ, 9.5. ಸೊ ಇಲ್ಲಿ
ಮೇಲ್ಗಡೆ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೋಬೋದು. 2.5 ಇದ್ದರೆ ಇಲ್ಲಿ 3 ಇಂಚ್ ತೊಗೋತೀನಿ. ಇಲ್ಲಿ ಎಕ್ಸ್ಟ್ರಾ ಹೋಗ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಬೇರೆ ಥರ ಡ್ರಾಯಿಂಗೇ ಚೇಂಜ್ ಆಗುತ್ತೆ. ಅದು ಏನು ಎತ್ತ ನಾನು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಬೇಸಿಕ್ ಇಂಪಾರ್ಟೆಂಟ್ ಏನು ಅಷ್ಟು ಮಾತ್ರ ನೋಡ್ಕೊಳ್ಳಿ, ಓಕೆನಾ. ಸೊ ಈ ಲೈನನ್ನು ಕನೆಕ್ಟ್ ಮಾಡಿ, ಒಂದು ಬಾಕ್ಸ್ ಆಯಿತಾ. ಸೊ ಸಿಂಪಲ್ಲಾಗಿ ನಾವು ಇವಾಗ ಒಂದು ರೌಂಡ್ ನೆಕ್ ಶೇಪ್ ಮಾತ್ರ ಕೊಡುವ, ಹೀಗೆ, ಓಕೆ. ಒಂದು ರೌಂಡ್ ನೆಕ್ ಶೇಪ್, ಓಕೆನಾ. ಸೊ ಬ್ಲೌಸ್ದು ಯಾವಾಗಲೂ ಅಷ್ಟೇ ನಾನು ಹೇಳಿದ್ದೆ, ಶೋಲ್ಡರ್ ಯಾವಾಗಲೂ ನಮ್ಮದು ಸ್ಟ್ರೇಟ್ ಇರಲ್ಲ, ಸ್ಲ್ಯಾಂಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಡ್ರೆಸ್ ಮಾಡಿದ್ರೂ 1/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಪಾಯಿಂಟಿಂದ 1/4 ಇಂಚ್ ಮಾರ್ಕ್ ಮಾಡಿ ಹೀಗೆ, ಓಕೆ. ಸೊ ಇದನ್ನು ನೆಕ್ಕು ಬಿಡ್ತ ಹತ್ರ ಜಾಯಿನ್ ಮಾಡಿ. ಇದನ್ನೇನು ಹೇಳ್ತೀವಿ, ಶೋಲ್ಡರ್ ಸ್ಲೋಪ್ ಅಂತ ಹೇಳ್ತೀವಿ, ಓಕೆನಾ. ನಾವು ಎಷ್ಟು ತೊಗೊಂಡಿದ್ವಿ, ಕಂಕ್ಲು ರೆಡಿ ನಮ್ಮದು 6 ಪ್ಲಸ್ ಸ್ಟಿಚಿಂಗಿಗೆ ಅರ್ಧ ಇಂಚು. ಇವಾಗ ಇದನ್ನು ಅಳತೆ ಮಾಡಿ ಎಷ್ಟಿರುತ್ತೆ 6.5, ಅದ್ರದ್ದು ಮಧ್ಯಭಾಗ ತೊಗೊಳ್ಳಿ, ಓಕೆ. ಸೊ ಶೋಲ್ಡರ್ ಸ್ಲೋಪಿಂದ ಕೆಳಗಡೆ, ಸೊ 6.25 ಬಂತು, 3.1 ಸಮಥಿಂಗ್ ಬರುತ್ತೆ. ಏನಕ್ಕಪ್ಪ ಇದು, ಏನಕ್ಕೆ ಹೇಳಿ ನೋಡೋಣ. ಕಂಕ್ಲಿನ್ ಶೇಪ್ ಕೊಡೋಕ್ಕೋಸ್ಕರ, ಟು ಗಿವ್ ಆರ್ಮ್ ಹೋಲ್ ಶೇಪ್, ಬ್ಯಾಕ್ ಪಾರ್ಟ್ನ ಆರ್ಮ್ ಹೋಲ್ ಶೇಪ್. ಸೊ ಆರ್ಮ್ ಹೋಲ್ ಶೇಪ್ ಕೊಡಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಡಯಾಗ್ನಲಿ ಎಷ್ಟು ತೊಗೋಬೇಕು ಫ್ರೆಂಡ್ಸ್, ಅಡ್ಡವಾಗಿ ಎಷ್ಟು ತೊಗೋಬೇಕು, ಬ್ಯಾಕ್ ಪಾರ್ಟಿಗೆ 1.5 ಇಂಚ್, ಎಷ್ಟು ಹಿಂಗೆ ಡಯಾಗ್ನಲಿ 1.5 ಇಂಚು. ಸೊ ಎಲ್ಲಿವರೆಗೂ ಕೊಡಬೇಕು ಶೇಪ್ಸು, ಎದೆ ಸುತ್ತಳತೆ ಕಾಲು ಭಾಗ ಎಲ್ಲಿದೆ ಅಲ್ಲಿವರೆಗೂ ಮಾತ್ರ, ಇಲ್ಲಿವರೆಗೂ ಅಲ್ಲ. ಸೊ ಅದೆಲ್ಲ ಎಕ್ಸ್ಪ್ಲೈನ್ ನಾನು ಮಾಡಿದ್ದೀನಿ, ಇಲ್ಲಿ ಮತ್ತೆ ನಾನು ಡೀಟೇಲಾಗಿ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಓಕೆ. ಶೇಪ್ಸ್ ಎಲ್ಲಿ ಕೊಡಬೇಕು ನಾವು, ಟಿಲ್ ಅವರ್ 1/4 ಚೆಸ್ಟ್ ಮೆಜರ್ ಎಲ್ಲಿದೆ ಅಲ್ಲಿಂದ ಮಿಡ್ ಪಾಯಿಂಟ್ ತೊಗೊಂಡ್ವೆಲ್ಲ ಕಂಕ್ಲೀನ್ ಉದ್ದದ್ದು ಅಲ್ಲಿವರೆಗೂ. ಹೇಗೆ ಕೊಡ್ತೀರಿ, ಬಿಗಿನರ್ಸ್ ಆದರೆ ಏನು ಹೇಳಿದ್ದೆ ಹೇಳಿ. ಸೊ ಹೀಗೆ ಪುಟ್ ದ ಡಾಟೆಡ್ ಲೈನ್ ಹಾಕ್ಕೊಳ್ಳಿ, ಆ್ಯಂಡ್ ದೆನ್ ಗಿವ್ ಫೈನಲ್ ಶೇಪ್ಸ್, ಓಕೆ. ಆನಂತರ ನೀಟಾಗಿ ಕೊಡಿ, ಇಷ್ಟೇ ಆಯಿತಾ. ಇದು ನಮ್ಮ ಬ್ಯಾಕ್ ಪಾರ್ಟ್, ಓಕೆನಾ ಫ್ರೆಂಡ್ಸ್. ಎಷ್ಟು ಈಸಿ ಇದೆ ಅಲ್ವಾ, ಓಕೆನಾ. ವಾಟ್ ಇಟ್ ಈಸ್, ಇದು ನಮ್ಮ ಬ್ಯಾಕ್ ಪಾರ್ಟ್. ಅಯ್ಯೋ ಇಷ್ಟೊಂದು ಈಸಿನಾ ಅಂತ ನಿಮ್ಗೆ ಈಗ ಅನಿಸುತ್ತೆ. ಸೊ ಯಾವುದೇ ಸೈಜ್ ಕೊಟ್ಟರು ನಾವೇನು ಮಾಡ್ತೀವಿ, ಎದೆ ಸುತ್ತಳತೆಯಲ್ಲಿ ಕಾಲು ಭಾಗ ಮಾಡ್ಕೋತೀವಿ, ಭುಜ ಎಷ್ಟಿರುತ್ತಷ್ಟು, ಕಂಕ್ಲು ಹಾಗೆ ಇದೆಲ್ಲ ಈಗ ಮಾಡ್ಕೊಂಡು ಯಾವ ಸೈಜಿಗೆ ನಾವು ಮಾಡಿದ್ದೀವಾಗ, ಚೆಸ್ಟ್ ಮೆಷರ್ 36, ಓಕೆ. ಚೆಸ್ಟು 36ಗೆ. ಐ ಹೋಪ್ ನಿಮಗೆ ಬ್ಯಾಕ್ ಪಾರ್ಟು ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರಂಟಿಂದು ನಾನು ಮಾಡಿದ್ದೀನಿ ವಿಡಿಯೋ, ಬಟ್ ದ ಡ್ಯೂರೇಷನ್ ಇಸ್ ಟೂ ಲಾಂಗ್. ಸೊ ಹಾಗಾಗಿ ನಾನು ಅದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ಸಪ್ರೇಟಾಗಿ ವೈಂಡ್ ಮಾಡ್ತಾ ಇದ್ದೀನಿ, ಓಕೆ. ಸೊ ಇದನ್ನು ಇದರಲ್ಲಿ ನೆಕ್ಸ್ಟ್ ಡೇ ನಾನು ಇದನ್ನು ಫ್ರಂಟ್ ಪಾರ್ಟ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆ. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು 36 ಚೆಸ್ಟ್ ಮೆಜರ್ನ ಫ್ರಂಟ್ ಪಾರ್ಟ್ನ ಏನು ಸ್ಯಾರಿ ಬ್ಲೌಸ್ದು ಮುಂಭಾಗ ಫ್ರಂಟ್ ಪಾರ್ಟು ಡಾಟ್ಸು ಮತ್ತು ಪಟ್ಟಿ ಎಷ್ಟು ತೊಗೋಬೇಕು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ, ಪ್ಲೀಸ್ ಅದನ್ನು ನೋಡಿ, ಹಾಗೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಮೀಟ್ ಮಾಡೋಣ. Until then, take care. Bye-bye.